ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು. ಈಗಾಗಲೇ 2025-26ನೇ ಸಾಲಿನ SLC ವಾರ್ಷಿಕ ಪರೀಕ್ಷೆಗಾಗಿ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಫಲಿತಾಂಶವನ್ನು ನೀಡುವ ಸಲುವಾಗಿ ಏನಪ್ಪ ಅಂದರೆ ಇಲಾಖೆ ಏನು ಮಾಡೈತಿ, ಹಲವಾರು ಈ ವರ್ಷ ಯೋಜನೆಗಳನ್ನು ನೀಡಿಸಿಕೊಂಡಿದೆ. ಅದರಲ್ಲಿ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ತಿಳಿಸಿರುವಂತೆ ಏನಪ್ಪ ಅಂದ್ರೆ ಅತ್ಯಂತ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸರಳವಾಗಿ 50 ಅಂಕಗಳನ್ನು ಪಡೆಯುವಂಥ ಒಂದು ಗುರಿಯನ್ನು ಹಾಕ್ಕೊಂಡದ. ಅದಕ್ಕೆ ಮಿಷನ್ 50 ಅಂತಕ್ಕಂಥ ಗುರಿಯನ್ನು ಹಾಕ್ಕೊಂಡೈತಿ. ಅದಕ್ಕಾಗಿ 12 ಅಂಶಗಳ ಒಂದು ಕಲಿಕಾ ದೃಢೀಕರಣದ ಯೋಜನೆಯನ್ನು ಕೂಡ ಹಾಕ್ಕೊಂಡದ್ದು. ಅಂದ್ರೆ ನಮ್ಮ ಪಠ್ಯಕ್ರಮದಲ್ಲಿರ್ತಕ್ಕಂಥ ಸರಳವಾಗಿ ಮಗು ಪಡಿತಕ್ಕಂಥ 12 ವಿಷಯಗಳ ಬಗ್ಗೆನೇ ಆ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕಲಿಸ್ತಕ್ಕಂಥ ಒಂದು ಕ್ರಿಯಾಯೋಜನೆ ಹಾಕ್ಕೊಂಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಕಂಠಪಾಠದ ಪದ್ಯಗಳು. ಕಂಠಪಾಠದ ಪದ್ಯವನ್ನು ನಾವು ಪ್ರತಿದಿನ ಅಭ್ಯಾಸ ಮಾಡಿಸಿದ್ದೇ ಆದರೆ 4 ಅಂಕಗಳಿಗೆ 3 ಅಂಕಗಳನ್ನು ಮಗು ಈಸಿಯಾಗಿ ಪಡಿಬೋದು. ಅದರಲ್ಲಿ 3 ಪದ್ಯಗಳನ್ನು ಇಲಾಖೆ ಕೊಟ್ಟೈತಿ. ಒಂದು ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದೆ ನೀನು, ವೀರಲವ. ಹಾಗಾಗಿ ಆ 3 ಪದ್ಯಗಳನ್ನು ಪ್ರತಿದಿನ ವಿದ್ಯಾರ್ಥಿಗಳಿಗೆ ಏನಾದ ಪ್ರಾಕ್ಟೀಸ್ ಮಾಡಿಸಿ, ಪ್ರತಿದಿನ ಒಂದು ಸಾಲನ ಬರ, ಒಂದೊಂದು ಶಬ್ದಗಳ ಬರ, ಬಿಟ್ಟ ಸ್ಥಳ ತುಂಬೋದ್ರ ಮೂಲಕ, ವಂದಿಸಿ ಬರೆಯೋದ್ರ ಮೂಲಕ, ಈ ರೀತಿ ಪ್ರತಿದಿನ ಒಂದೊಂದು ಚಟುವಟಿಕೆಗಳ ಮೂಲಕ ಮಗುವನ್ನು ದೃಢೀಕರಿಸಿದರೆ ಆ ಹಿಂದುಳಿದಿರತಕ್ಕಂಥ ವಿದ್ಯಾರ್ಥಿ ಈಸಿಯಾಗಿ 4 ಅಂಕಗಳನ್ನ ಪಡಿಬೋದು. ಆಮೇಲೆ ಎರಡನೇದ್ದು ಏನಪ್ಪ ಅಂತಂದರೆ, ಎರಡನೇ ಕಲಿಕಾಂಶ ಏನಂದರೆ ಕಂಠಪಾಠ ಪದ್ಯ ಆದ ನಂತರ ಕವಿ ಪರಿಚಯಗಳು. ಕವಿ ಪರಿಚಯದಲ್ಲಿ ಮುಖ್ಯವಾಗಿ ಆ ಕವಿ ಕಾಲ, ಊರು, ಕೃತಿ, ಪ್ರಶಸ್ತಿ, ಬಿರುದುಗಳನ್ನು ಕುರಿತು ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಕಲಿಸಿದ್ದೇ ಆದರೆ ಆ ಮಗು ಏನದ ಈಸಿಯಾಗಿ 6 ಅಂಕಗಳನ್ನು ಪಡೆಯಬೋದು. ಮುಖ್ಯವಾದ ಕವಿಗಳು ಯಾರಪ್ಪ ಅಂದರೆ ಸಾರಾ ಅಬೂಬಕರ್, ಎನ್ ಮೂರ್ತಿರಾವ್, ಜಯಪ್ಪ ಗೌಡ, ದೇವನೂರು, ಮಹಾದೇವ. ಆಮೇಲೆ ಪದ್ಯ ಭಾಗಕ್ಕೆ ಬಂದರೆ ದ ರಾ ಬೇಂದ್ರೆ, ಕುವೆಂಪು, ಪಂಪ, ರನ್ನ. ಈ ಒಟ್ಟು 8 ಕವಿಗಳ ಒಂದು ಪರಿಚಯವನ್ನು ವಿದ್ಯಾರ್ಥಿಗಳಿಗೆ ನಾವು ಮಾಡಿಕೊಟ್ಟದ್ದಾದರೆ 6 ಅಂಕಗಳನ್ನು ಈಸಿಯಾಗಿ ತೊಗೋಬೋದು. ಈಗ ಎಂಥ ಹಿಂದುಳಿದ ವಿದ್ಯಾರ್ಥಿನೂ ಕೂಡ 1 ಅಂಕರೆ 2 ಅಂಕವನ್ನು ಈಸಿಯಾಗಿ ಪಡಿಬೋದು. ಅಂಥ ಒಂದು ಮೊಬೈಲ್ ನಂಬರ್ ಮೂಲಕ ಆ ಕವಿ ಪರಿಚಯವನ್ನು ನಾವು ನೆನಪಿಟ್ಕೊಂಡ್ರೆ 1 ಅಂಕ ಈಸಿ ತೊಗೋದು. ಈಗ ನೋಡಿ 1900, 36, 47, 48 ಈ ರೀತಿ ಹೇಳಿದರೆ ಈ ದ ರಾ ಬೇಂದ್ರೆ, ಈ ಏನಪ್ಪ ಎನ್ ಮೂರ್ತಿರಾವ್, ಆಮೇಲೆ ಸಾರಾ ಅಬೂಬಕರ್, ಆಮೇಲೆ ಜಯಪ್ಪ ಗೌಡ, ಆಮೇಲೆ ದೇವನೂರು, ಮಹಾದೇವರ ಒಂದು ಕಾಲವನ್ನು ಈಸಿಯಾಗಿ ಮಗು ನೆನಪಿಟ್ಕೋತೈತಿ. ನೆನಪಿಟ್ಕೊಂಡದ್ದು ನಂತರ 1 ಅಂಕ ಈಸಿಯಾಗಿ ತಗೋಬೋದು. ಆಮೇಲೆ ಆ ಪಾಠದ ಹೆಸರನ್ನು ವಿದ್ಯಾರ್ಥಿಗಳಿಗೆ ಕಲಿಸಿದ್ದೆ ಆದರೆ ಈಗ ಎನ್ ಮೂರ್ತಿರಾವ್ ವ್ಯಾಘ್ರಗೀತೆ, ಆಮೇಲೆ ಜಯಪ್ಪ ಗೌಡರದು ಭಾಗ್ಯಶಿಲ್ಪಿಗಳು, ಆಮೇಲೆ ದೇವನೂರು ಮಹಾದೇವರು ಎದೆಗೆ ಬಿದ್ದ ಅಕ್ಷರ, ಸಾರಾ ಅಬೂಬಕರ ಏನಪ್ಪ ಅಂದ್ರೆ ಯುದ್ಧ ಪಾಠ. ಈ ರೀತಿ ಪಾಠದ ಹೆಸರನ್ನು ನೆನಪಿಟ್ಕೊಂಡ್ರೆ ಮತ್ತೆ 1 ಅಂಕ. ಅಂದರೆ ಈಸಿಯಾಗಿ ಮಗು 2 ಅಂಕಗಳನ್ನು ಈಸಿಯಾಗಿ ತೊಗೋಬೋದು. ಹಾಗಾಗಿ ಕವಿ ಪರಿಚಯವನ್ನು ಪ್ರತಿದಿನ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಾವು ಕಲಿಸಿದ್ದೇ ಆದರೆ ಆ ಒಂದು ಮಗು ಮುಂದೆ ಬರಲಿಕ್ಕೆ ಸಾಧ್ಯ. ಆಮೇಲೆ ಪತ್ರಲೇಖನದ ಹಂತಗಳಲ್ಲಿ ನಾವು ಯಾವಾಗಲೂ ವ್ಯಾವಹಾರಿಕ ಪತ್ರವನ್ನೇ ಮಕ್ಕಳಿಗೆ ಕಲಿಸ್ಬೇಕಾಗ್ತೈತಿ. ಆ ಅಫಿಷಿಯಲ್ ಲೆಟರನ್ನು ಕಲಿಸಿದ್ದೇ ಆದರೆ ಇವರಿಗೆ ಮಾನ್ಯರೇ, ವಿಷಯ, ಡೇಟು, ಸ್ಥಳ, ಸೈನ್ ಮಾಡೋದನ್ನು ಮಗುವಿಗೆ ಕಲಿಸಿದರೆ 3 ಅಂಕಗಳನ್ನ ಈಸಿಯಾಗಿ ಪತ್ರಲೇಖನದಲ್ಲಿ ಹಿಂದುಳಿದ ವಿದ್ಯಾರ್ಥಿ ಪಡಿಬೋದು. ಆ ಪತ್ರಲೇಖನದ ಹಂತಗಳನ್ನು ಪ್ರತಿದಿನ ನಾವು ಕಲಿಸ್ಬೋದು. ಆಮೇಲೆ ಛಂದಸ್ಸು ಅಂತಂದರೆ ಒಂದು ಕಂದ ಪದ್ಯ, ಒಂದು ಭಾಮಿನಿ ಷಟ್ಪದಿ, ಒಂದು ವಾರ್ಧಕ ಷಟ್ಪದಿ, ಒಂದು ಉತ್ಪಲ ಮಾಲಾವೃತ್ತ, ಒಂದು ಚಂಪಕ ಮಾಲಾವೃತ್ತ. ಇಷ್ಟರ ಮೇಲೆ ನಾವು ಕಾನ್ಸೆಪ್ಟನ್ನು ಮಕ್ಕಳಿಗೆ ತಿಳಿಸಿದ್ದೆ ಆದರೆ ಗುರು ಬರುವಂಥ ಅಕ್ಷರಗಳ್ಯಾವು, ಲಘು ಬರುವಂಥ ಅಕ್ಷರಗಳ್ಯಾವು, ಆಮೇಲೆ ಯಾವಾಗ ವಿಶೇಷವಾಗಿದ್ದಾಗ ಏನಪ್ಪ ಅಂದ್ರೆ ಗುರು ಹಾಕಬೇಕು, ಯಾವುದೇ ಒಂದು ವಿಶೇಷತೆ ಇಲ್ಲಂದ್ರೆ ಅದಕ್ಕೆ ಲಘು ಹಾಕಬೇಕು. ಈ ರೀತಿ ಮಕ್ಕಳಿಗೆ ಸರಳವಾಗಿ ಏನದ ನಾವು ಕಲಿಸಿದ್ದೇ ಆದರೆ 3 ಅಂಕಗಳನ್ನ ಛಂದಸ್ಸು ಭಾಗದಲ್ಲಿ ವಿದ್ಯಾರ್ಥಿ ಪಡಿತಾನೆ ಅಂತ ಹೇಳ್ಬೋದು. ಅದೇ ರೀತಿ ಅಲಂಕಾರ ಅಂತೆ, ಹಾಂಗ, ಓಲ್ ಇಂಥ ಶಬ್ದಗಳು ಬಂದರೆ ಅದನ್ನು ಉಪಮಾ ಅಲಂಕಾರ ಅಂತ ದೃಢೀಕರಿಸ್ರಿ ಅಂತ ಹೇಳ್ಬೋದು. ಹೋಲಿಕೆ ಅಂತಕ್ಕಂಥ ಒಂದು
ಲಕ್ಷಣವನ್ನು ಕಲಿಸಿದ್ದೇ ಆದರೆ ಮಗು ಅಲಂಕಾರದಲ್ಲಿಯೂ ಕೂಡ 2 ಅಂಕಗಳನ್ನು ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ ಹಾಕಿ ಅಲ್ಲಿದೇ ವಾಕ್ಯಗಳನ್ನು ಜೋಡಿಸಿ ಬರೆಯೋದರಿಂದ ಆ ಅಲಂಕಾರದ ಪ್ರಶ್ನೆಗೆ ವಿದ್ಯಾರ್ಥಿ ಉತ್ತರಿಸ್ತಾನೆ. ಅದೇ ರೀತಿಯಾಗಿ ರೂಪಕಲಂಕಾರ ಅಂದರೆ ಅಭೇದವಾಗಿ ಹೇಳೋದ್ರಿಂದ ಅದು ಅಭೇದ ಅಂದ್ರೆ ಒಂದೇ ಅಂತ ಹೇಳ್ತೀವಿ. ಅದಕ್ಕೆ ಅಲ್ಲಿ ಉಪಮೇಯ ಉಪಮಾನಗಳೆರಡು ಬರ್ತಾವಂತ ಹೇಳ್ಬೇಕು. ಆಮೇಲೆ ಉತ್ಪ್ರೇಕ್ಷೆ ಅಲಂಕಾರ, ಆಮೇಲೆ ಅರ್ಥಾಂತರ ನೆಲಸ ಅಲಂಕಾರ, ದೃಷ್ಟಾಂತ ಅಲಂಕಾರ, ಒಟ್ಟು 5 ಅಲಂಕಾರಗಳನ್ನು ಮಕ್ಕಳಿಗೆ ಕಲಿಸಿದರೆ 3 ಅಂಕಗಳು ಈಸಿಯಾಗಿ ಪಡೆಯಬಹುದು. ಅದೇ ರೀತಿಯಾಗಿ 1 ಅಂಕದ ಪ್ರಶ್ನೆಗಳು, ಸಣ್ಣ 1 ಅಂಕ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ, ಎಣ್ಣೆ ತುಪ್ಪದ ಮಿಶ್ರಣವನ್ನು ಬೇಡ ಎಂದು ಹೇಳಿದ ಕವಿ ಯಾರು, ಆಮೇಲೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು, ಶಾನುಭೋಗರು ಇರಸಾಲಿಗಾಗಿ ಎಲ್ಲಿಗೆ ಹೋಗಿದ್ದರು, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು. ಈ ರೀತಿ ಚಿಕ್ಕ ಪ್ರಶ್ನೆಗಳನ್ನು. ಆಮೇಲೆ ಅತಿಬಲ ಯಾರು, ಆಮೇಲೆ ಅಗ್ನಿಭೂತಿ ವಾಯುಭೂತಿಯರ ತಂದೆ ತಾಯಿ ಹೆಸರೇನು, ಈ ರೀತಿ ಕೌಸಂಬಿ ಅರಸ ಯಾರು, ಈ ರೀತಿ ಒಂದೊಂದು ಸಣ್ಣ ಕ್ವಶನ್ಸ್ಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಸಿದರೆ 7 ಅಂಕಗಳನ್ನ ಈಸಿಯಾಗಿ ವಿದ್ಯಾರ್ಥಿ ಪಡೆಯಬಹುದು. ಅದರಲ್ಲಿ 1 ಅಂಕದ್ದು ನಾವು ಎಲ್ಲಿ ಓದಿಸ್ಬೇಕಪ್ಪ ಅಂದರೆ ನಮ್ಮ ಭಾಷೆ, ವ್ಯಾಘ್ರಗೀತೆ, ಆಮೇಲೆ ಲಂಡನ್ ನಗರ, ಆಮೇಲೆ ಅಗ್ನಿಭೂತಿ, ವಾಯುಭೂತಿಯರ ಕಥೆ. ಈ 4 ಪಾಠದಲ್ಲಿ 4 ಪ್ರಶ್ನೆಗಳು ಬರ್ತಾವೆ, 4ಕ್ಕೆ 1 ಅಂಕ. ಆಮೇಲೆ ಪದ್ಯ ಭಾಗಕ್ಕೆ ಬಂದರೆ 2 ಬರ್ತಾವೆ. ಒಂದು ಹಲಗಲಿಯ ಬೇಡರು, ಇನ್ನೊಂದು ಕೆಮ್ಮನೆ ಬಿಸಿ ಒತ್ತಲಿ. ಈ 2 ಪಾಠಗಳಲ್ಲಿ 1 ಅಂಕದ 1 ಪ್ರಶ್ನೆ ಬರ್ತಾವೆ. ಅವನ್ನೇ ನೀವು ಮೇಲೆ LBAದಲ್ಲಿಯೂ ಕೂಡ ನೀವು LBA ತೊಗೊಂಡ್ರಿ ಅಂದರೆ ಈ ಬ್ಲೂ ಪ್ರಿಂಟ್ ಪ್ರಕಾರನೇ LBAಯನ್ನು ತಗೊಂಡ್ರೆ ವಿದ್ಯಾರ್ಥಿ ಈಸಿಯಾಗಿ ಪಡಿಬೋದು, ಗೊಂದಲಕ್ಕೆ ಎಡೆ ಮಾಡಿಕೊಡಲ್ಲ. ಯಾಕಂದರೆ ಈಗ ನೋಡಿ, ನಾವು ಕೆಮ್ಮನೆ ಮಿಷೆ ಒತ್ತಿನದಾಗ 1 ಅಂಕ 2 ಅಂಕದ 1 ಪ್ರಶ್ನೆ ಬರ್ತಂತೇಳಿ ಬ್ಲೂ ಪ್ರಿಂಟ್ನು ಕೊಟ್ಟತಿ ಇಲಾಖೆ. ನಾವು 1 ಅಂಕ 2 ಅಂಕ ಬಿಟ್ಟು ಆ ಒಂದು ಭಾಗದಲ್ಲಿ ಪದ್ಯವನ್ನು ಕೊಟ್ಟರೆ ಅದು ಉಪಯೋಗ ಆಗಲ್ಲ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಆಮೇಲೆ ಅಲ್ಲಿ 8-10 ವಾಕ್ಯಗಳು ವಿದ್ಯಾರ್ಥಿಗಳಿಗೆ ಬರೆಯುವ ಅವಶ್ಯಕತೆ ಇರಲ್ಲ. ಅಲ್ಲಿ 1 ಅಂಕ 2 ಅಂಕನೇ ನಾವು ಗುರುತಿಸಿ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಈಗ ನಮ್ಮ ಭಾಷೆ ಪಾಠ ಇದೆ, ನಮ್ಮ ಭಾಷೆ ಪಾಠದಲ್ಲಿ 1 ಅಂಕ ಮತ್ತು 2 ಅಂಕ ಕೊಡಬೇಕು. ಹಾಗಾಗಿ 1 ಅಂಕ 2 ಅಂಕದ್ದನ್ನೇ ಜಾಸ್ತಿ ಟೆಸ್ಟ್ಗಳನ್ನು ತಗೋಬೇಕು. 1 ಅಂಕ 2 ಅಂಕದ್ದೇ. ಅದನ್ನು ಬಿಟ್ಟು ನಾವು ಮಕ್ಕಳ ಪರೀಕ್ಷೆ ಮಾಡೋಕ್ಕೆ ಹೋಗಿ ಬೇರೆ ದೊಡ್ಡ ಯಾವುದೋ ದೀರ್ಘ ಉತ್ತರ, ಸಂದರ್ಭ, ಇಂಥವು ಏನೋ ಕವಿ ಪರಿಚಯ ಇಂಥವು ಕೊಟ್ಟು ಗೊಂದಲದ ಗೂಡು ಮಾಡಿಕೊಂಡು ಏನು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅಲ್ಲೇನಪ್ಪ ಅಂದ್ರೆ 1 ಅಂಕ 2 ಅಂಕಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ. ಆಮೇಲೆ ಈ ವಸಂತ ಮುಖ ತೋರಲಿಲ್ಲ, ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ, ಪುಟ್ಟ ಪೋರಿ ಅಮ್ಮ ಎಲ್ಲಿ ಮಲಗಿದ್ದಾಳೆ, ಬಾಲರವಿ ಎಲ್ಲಿ ಸೊರಗಿದ್ದಾನೆ. ಈ ರೀತಿ 1 ಅಂಕದ 1 ಪ್ರಶ್ನೆಯನ್ನು ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ಕೇಳ್ತಾರೆ. ಇದಾದಗಳೇ 2 ಅಂಕಗಳು ಬರ್ತಕ್ಕಂಥ 10 ಪ್ರಶ್ನೆಗಳನ್ನ ಕೇಳ್ತಾರೆ. 2 ಮಾರ್ಕ್ಸಿನ 10 ಎಲ್ಲಿ ಬರ್ತಾವ ಅಂತಕ್ಕಂಥದ್ದು ಗುರುತಿಟ್ಟು ಮಕ್ಕಳಿಗೆ 2 ಸಾಲಿನಲ್ಲಿ ಬರೆಯೋದನ್ನು ನಾವು ಕಲಿಸ್ಬೇಕಾಗ್ತದೆ. ಒಂದು ನಮ್ಮ ಭಾಷೆ ಪಾಠ, ಆಮೇಲೆ ವ್ಯಾಘ್ರಗೀತೆ, ಆಮೇಲೆ ಏನಪ್ಪ ಅಂದರೆ ಕೆಮ್ಮನೆ, 2 ಅಗ್ನಿಭೂತಿ ವಾಯುಭೂತಿಯರ ಕಥೆ, ಆಮೇಲೆ ಏನಪ್ಪ ಅಂದರೆ ಲಂಡನ್ ನಗರ, ಆಮೇಲೆ ಹಕ್ಕಿ ಹಾರುತ್ತಿದೆ ನೋಡಿದರ, ಈ ರೀತಿ. ಆಮೇಲೆ ಭಾಗ್ಯಶಿಲ್ಪಿಗಳು. ಈ ಪಾಠದಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತಾವೆ. ಆಮೇಲೆ ಏನಪ್ಪ ಅಂತಂದ್ರೆ ಸಪ್ಲಿಮೆಂಟ್ರಿ ಉದಾತ್ತ ಚಿಂತನೆಗಳು, ಭಗತ್ ಸಿಂಗ್, ಆಮೇಲೆ ಏನಪ್ಪ ಅಂದ್ರೆ ವಚನಗಳು, ಆಮೇಲೆ ನಾನು ಪ್ರಾಸ ಬಿಟ್ಟ ಕತೆ, ಸುಖನಾಸನ ಉಪದೇಶ. ಈ ಪಾಠದ ಮೇಲೆ 2 ಅಂಕದ 1 ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ದೃಢೀಕರಿಸ್ಬೇಕು. ಇನ್ನು ಸಂದರ್ಭದೊಡನೆ ವಿವರಿಸಿ ಅಂತಂದಾಗ ನಾವೇನಂದ್ರೆ ಎಲ್ಲ ಸಂದರ್ಭಗಳನ್ನು ಬರೆಸೋ ಅವಶ್ಯಕತೆ ಇಲ್ಲ. ಎಲ್ಲ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಒಂದೇ ರೀತಿ ಬರ್ತಕ್ಕಂಥ ಸಂದರ್ಭವನ್ನು ನಾವು ಬರೆಸ್ಬೇಕು. ಆಯ್ಕೆ ಎಲ್ಲ ಈ ಒಂದು ಆಯ್ಕೆ ಅಂತಂದರೆ, ಈಗ ಹಸುರು ಪದ್ಯದಲ್ಲಿ ನಾವು ತೊಗೊಂಡೇವಂದ್ರೆ ಈ ಪದ್ಯವನ್ನು ಕುವೆಂಪು ಅವರು ಬರೆದ ಪಕ್ಷಿ ಕಾಶಿ ಕವನ ಸಂಕಲನದ ಹಸಿರು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಹಸಿರು ಪದ್ಯದಾಗ ಏನೇ ಕೇಳಿದ್ರು ಆಯ್ಕೆ ಇದೇ ಬರೆಯುವುದು. ಸಂದರ್ಭ ಏನಪ್ಪ ಅಂದರೆ ಹಸಿರು ಎಲ್ಲಿ ನೋಡಿದರಲ್ಲೂ ಕವಿಗೆ ಹಸಿರು ಕಾಣುತ್ತಿದೆ
ಯಾವುದರಲ್ಲೂ ನೋಡಿದರೂ ಮುಗಿಲಿನಿಂದ ಆಕಾಶವರೆಗೂ ಹಸಿರು ಕಾಣುತ್ತಿದೆ ಅಂತಕ್ಕಂಥ ಸಂದರ್ಭದ ಸನ್ನಿವೇಶದಲ್ಲಿ ಕವಿ ಹೇಳಿದ್ದಾನೆ ಅಂತ ಬರೀಬೋದು. ಆಮೇಲೆ ಸ್ವಾರಸ್ಯ ಅಂದರೆ ಏನದ ಮಗುವಿಗೆ ಆ ಒಂದು ಪದ್ಯದಿಂದ ಏನು ತಿಳಿಯಿತು ಅನ್ನೋದನ್ನು ಬರೆಯೋದೇ ಸ್ವಾರಸ್ಯ. ಅಂದ್ರೆ ಕವಿ ಮಲೆನಾಡಿನ ಸೌಂದರ್ಯವನ್ನು ವರ್ಣಿಸುವ ಸಂದರ್ಭದಲ್ಲಿ ಪ್ರತಿಯೊಂದರಲ್ಲೂ ಹಸಿರು ಇದೆ ಅಂತಕ್ಕಂಥದ್ದನ್ನು ಏನದ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೆದ್ವಿ ಅಂದರೆ ಮಗು ಏನಪ್ಪ ಅಂದ್ರೆ 18 ಅಂಕಗಳಿಗೆ 6, 6, 10 ಅಂಕಗಳನ್ನು ಈಸಿಯಾಗಿ ಪಡಿತಾನೆ. ಈ ರೀತಿ ಏನದ. ಆಮೇಲೆ ಅಪಠಿತ ಗದ್ಯದಲ್ಲಿ ಏನದ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಆ ಗದ್ಯ ಭಾಗಕ್ಕೆ ತಮ್ಮ ಕತೆ ಏನಪ್ಪ ಅಂತಂದ್ರೆ 2 ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ. ಮಗು ಆ ಗದ್ಯ ಭಾಗವನ್ನು ಓದಿಕೊಂಡು ಉತ್ತರಿಸುವಂಥ ಒಂದು ಆಯ್ಕೆ. ಈ ರೀತಿ ನಾವು ಮತ್ತೆ ವ್ಯಾಕರಣಾಂಶಗಳಿಗೆ 10 ಅಂಕಗಳಿರ್ತಾವೆ. 10 ಅಂಕಗಳು ಈಸಿ ಇರ್ತಾವೆ. ಏನಪ್ಪ ಅಂದರೆ ಒಂದು ಕನ್ನಡ ವರ್ಣಮಾಲೆ ಬಗ್ಗೆ ಒಂದು ಕ್ವಶನ್ ಇರ್ತೈತಿ. ಆಮೇಲೆ ದ್ವಿರುಕ್ತಿಗಳು, ಜೋಡು ನುಡಿಗಳು, ಅನುಕರಣಾವ್ಯಯಗಳ ಬಗ್ಗೆ ಒಂದು ಇರ್ತೈತಿ. ಅವ್ಯಯಗಳ ಬಗ್ಗೆ ಒಂದು ಇರ್ತೈತಿ. ಆಮೇಲೆ ಏನಪ್ಪ ಸಂಧಿಗಳ ಬಗ್ಗೆ ಒಂದು ಇರ್ತೈತಿ. ಸಮಾಸಗಳ ಬಗ್ಗೆ ಒಂದು ಇರ್ತೈತಿ. ಆಮೇಲೆ ಗ್ರಾಂಥಿಕ ರೂಪದ ಬಗ್ಗೆ ಒಂದು ಇರ್ತೈತಿ. ಈ ರೀತಿ ಭಿನ್ನವಾಗಿ ಆಮೇಲೆ ಲೇಖನ ಚಿಹ್ನೆಗಳ ಬಗ್ಗೆ ಒಂದು ಇರ್ತೈತಿ. ವಾಕ್ಯಗಳ ಬಗ್ಗೆ ಒಂದು ಇರ್ತೈತಿ. ಈ ರೀತಿ ಇಂಥ ಸಣ್ಣ ಸಣ್ಣ ಒಂದು ಕ್ವಶನ್ಸ್ಗಳನ್ನು ನಾವು ವಿದ್ಯಾರ್ಥಿಗಳಿಗೆ ತಿಳಿಸಿದರೆ ಅಲ್ಲಿ 10 ಅಂಕಗಳನ್ನ ಈಸಿಯಾಗಿ ಪಡಿತಾನೆ. ಹಾಗಾಗಿ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಮಿಷನ್ 50 ಅಂತಕ್ಕಂಥ ಯೋಜನೆ ಭಾಳ ಅತ್ಯುತ್ತಮವಾಗೈತಿ. ಆ 12 ಅಂಶಗಳ ಬಗ್ಗೆನೇ ನಾವು ಹೆಚ್ಚಿನ ಗಮನವನ್ನು ಹರಿಸಿದ್ದೇ ಆದರೆ 100ಕ್ಕೆ 100 ಫಲಿತಾಂಶವನ್ನು ನಾವು ಪಡೆಯೋದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಈ ಮಿಷನ್ 50 ಅಂತಂತಂದರೆ ಮುಖ್ಯವಾಗಿ ವಾರಕ್ಕೆ ಒಂದು ಕಲಿಕಾಂಶವನ್ನು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕಲಿಸಿ ದೃಢೀಕರಿಸಿ ಪ್ರತಿದಿನ ಕಾಪಿ ರೈಟಿಂಗನ್ನು ಬರೆಸಿ ವಾರದ ಕೊನೆಯಲ್ಲಿ ಆ ಮಗುವಿನ ಕಲಿಕಾ ದೃಢೀಕರಣವನ್ನು ಮೌಲ್ಯಮಾಪನ ಮಾಡಬೇಕು. ಮೌಲ್ಯಮಾಪನವನ್ನು ಮಾಡಿ ಮಗು ಆ ಒಂದು ಹಂತವನ್ನು ದಾಟಿದ್ದರೆ ಮುಂದಿನ ಒಂದು ಮುಂದಿನ ಕಲಿಕಾಂಶವನ್ನು ಕೊಡಬೇಕು. ಆ ಮಗು ಭಾಗಾಂಶದಲ್ಲಿದ್ದರೆ ಆ ಒಂದು ಚಟುವಟಿಕೆ ಮತ್ತು ಮುಂದಿನ ಚಟುವಟಿಕೆಯನ್ನು ಮುಂದಿನ ವಾರದಲ್ಲಿ ಎರಡೂ ಕಲಿಸಿ ಆ ಒಂದು ಕಲಿಕಾ ದೃಢೀಕರಣ ಮಟ್ಟವನ್ನು ನಾವು ಪರಿಶೀಲನೆ ಮಾಡಬೇಕು. ಇದನ್ನು ನಾವು ಟ್ರ್ಯಾಕ್ ಶೀಟ್ನಲ್ಲಿ ಏನಪ್ಪ ಅಂದ್ರೆ ಗುರುತಿಸಬೇಕಾಗ್ತೈತಿ. ಗುರುತಿಸಿ ಏನಪ್ಪ ಅಂದ್ರೆ ಜನವರಿ 4ನೇ ತಾರೀಕುವರೆಗೂ ಈ ಯಾವುದೇ ವಿದ್ಯಾರ್ಥಿಗಳು ಉಳಿಯದಂತೆ ನಾವು ಕ್ರಮ ವಹಿಸಬೇಕು. ಆಮೇಲೆ ಪ್ರತಿದಿನ ಏನು ಮಾಡಬೇಕು, ಸ್ಲಿಪ್ ಟೆಸ್ಟ್ಗಳನ್ನು ತೊಗೋಬೇಕು. 10 ನಿಮಿಷ ಯಾವುದಾದ್ರೂ ಈಗ ದ.ರಾ ಬೇಂದ್ರೆಯವರ ಕವಿ ಪರಿಚಯ ಬರೆಯಿರಿ, ಅಥವಾ ಏನಪ್ಪ ಅಂದ್ರೆ ಹಲಗಲಿ ಬೇಡರು ದಂಗೆ ಏಳಲು ಕಾರಣವೇನು ಅಂತ ಕೊಡಬೇಕು. ಆಮೇಲೆ ಒಂದು ಪತ್ರ ಲೇಖನವನ್ನು ಬರೆಯಿರಿ ಅಂತ ಕೊಡಬೇಕು. ಒಂದು ಸಾರಾಂಶ ಬರೆಯಿರಿ ಅಂತ ಕೊಡಬೇಕು. ಈ ರೀತಿ ಏನಪ್ಪ ಅಂದ್ರೆ ಗಾದೆ ಮಾತು ವಿಸ್ತರಿಸಿ ಈ ರೀತಿ ಸಣ್ಣ ಸಣ್ಣ ಒಂದೊಂದು ಪ್ರಶ್ನೆಗಳನ್ನು ಕೊಟ್ಕೊತಾ ಸ್ಲಿಪ್ ಟೆಸ್ಟ್ಗಳನ್ನು ಮಾಡಿ ಯಾವುದೇ ಮಗು ಏನಪ್ಪ ಅಂದ್ರೆ ಹಿಂದುಳಿಯದಂತೆ ಏನದ ನಾವು ಇಲಾಖೆಯ ಜೊತೆಗೆ ಕೈ ಜೋಡಿಸಿ ಏನಪ್ಪ ಅಂದ್ರೆ 100ಕ್ಕೆ 100 ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಕೊಡೋಣ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಹೇಳ್ತೀವಿ. ಇದನ್ನೇ ನಾವು ಮಿಷನ್ 50+ ಗುರಿ ಅಂತ ಹೇಳ್ತೀವಿ. ಈ ಮಿಷನ್ 50+ ಗುರಿ ಅತ್ಯುತ್ತಮವಾಗೈತಿ.